ನಿನ್ನ ಚಿಂತನೆಗಳು ಹೆಂಗಿದೆ ಗೊತ್ತೇನೋ? ಈ ಕೆಲವರು ಮದುವೆ ಮಾಡ್ಕೊಳ್ತಾರೆ, ಹೆಣ್ಣು ಹೆಂಗಿರ್ಬೇಕು ಹೇಳು ಅಂತಂದ್ರೆ ವಿಶ್ವಸುಂದರಿ ಆಗಿರ್ಬೇಕಂತೆ. ಅವನಿಗೆ ಸಿಗೋಂತ ಹೆಂಡತಿ ವಿಶ್ವಸುಂದರಿ ಆಗಿರ್ಬೇಕಂತೆ. ಅವನ ಚಿಂತನೆಗಳು ನೋಡು. ನಿಂದು ಅದೇ ರೀತಿನೇ, ವಿಶ್ವಸುಂದರಿ ಆಗಿರುವಂತಹ ಹೆಂಡತಿ ಸಿಗಬೇಕು. ಮದುವೆ ಆಗ ಬಂದ ಮೇಲೆ ಮನೇಲಿ ಹೆಂಗಿರ್ಬೇಕು ಅಂತಂದ್ರೆ ಕೆಲಸದೋಳ ತರ ಕೆಲಸ ಮಾಡ್ಬೇಕಂತ. ವಿಶ್ವಸುಂದರಿ ಆಗಿರುವಂತಹ ಸೌಂದರ್ಯವತಿ ಮನೆಗೆ ಬಂದ ನಂತರ, ಮದುವೆ ಆದ ನಂತರ, ಅಂದ್ರೆ ಮೊದಲನೇ ರಾತ್ರಿ ಆದ ನಂತರ, ಫಸ್ಟ್ ನೈಟ್ ಆದ್ಮೇಲೆ ಅವಳು ಕೆಲಸ ಹೆಂಗಿರ್ಬೇಕು ಅಂದ್ರೆ ಮನೆ ಕೆಲಸದೋಳ ತರ ಇರ್ಬೇಕಂತ. ಇದು ಸಾಧ್ಯನಾ? ಒಬ್ಬ ಮಹಿಳೆ ನನ್ನ ಗಂಡ ಹೆಂಗಿರ್ಬೇಕು ಅಂತಂದ್ರೆ ಅತ್ಯದ್ಭುತವಾಗಿ ಈ WWE ಫೈಟರ್ ಇರ್ತಾರಲ್ಲ, 7 ಅಡಿ 150 kg ತೂಕ, ಆ ಥರ ಬಲಿಷ್ಠ, ಭೀಮಸೇನ, ಭೀಮಕಾಯ ಅಂತಾರೆ, ಆ ರೀತಿ ಇರುವಂತಹ ಗಂಡ ಬೇಕಂತೆ. ಅದು ಮದುವೆ ಆದ್ಮೇಲೆ. ಮದುವೆ ಆಗೋದಕ್ಕೆ, ಮದುವೆ ಆದ ನಂತರ ಮನಮೋಹನ್ ಸಿಂಗ್ ತರ ಸುಮ್ಮನೆ ಏನ್ ಹೇಳಿದ್ರು ಅನ್ಕೊಂಡು ಕೋಲೆ ಬಸವ ಅಂತಾರ. ಅದಕ್ಕೆ ಕೋಲೆ ಬಸವ ಅಂತಾರ, ತಲೆ ಆಡಿಸೋನ್ ಬೇಕು ಅಂತ. ಆ ತರ ಇರೋನು ಈ ತರ ತಲೆ ಆಡಿಸ್ತಾನ? ನಿನ್ನ ಮನಸ್ಥಿತಿನೂ ಹಂಗೆ ಇದೆ. ನೀನು ಯಶಸ್ಸು ಕೀರ್ತಿ ಗಳಿಸ್ಬೇಕು, ನಿನಗೂ 6 ಪ್ಯಾಕ್ ಬೇಕು, ಆದ್ರೆ ಜಿಮ್ಗೆ ಹೋಗಕ್ಕೆ ರೆಡಿ ಇಲ್ಲ, ವ್ಯಾಯಾಮ ಮಾಡಕ್ ರೆಡಿ ಇಲ್ಲ. ಸುಮ್ಮನೆ ಮಲಗಿದ ಜಾಗದಲ್ಲೇ ನನಗೆ 6 ಪ್ಯಾಕ್ ಬರಬೇಕು, ಆ ಥರ ಏನಾದರೂ ಇದ್ರೆ ಹೇಳ್ಕೊಡಿ ಅಂತ ನಿನ್ನ ಮನಸ್ಥಿತಿ. ಗುರುಜಿ ಏನಾದರೂ ಈ ಗಿಡಮೂಲಿಕೆಗಳು ಅಥವಾ ಏನೋ ಮಂತ್ರಗಿಂತ್ರ ಇದ್ರೆ ಹೇಳ್ಕೊಟ್ಬಿಡಿ, ಅದನ್ನು ಜಪಿಸ್ಕೊಂಡು ಕುಂತಿರ್ತೀನಿ. ಮಲಗಿದ ತಕ್ಷಣನೇ, ಬೆಳಿಗ್ಗೆ ಎದ್ದಿದ ತಕ್ಷಣನೇ ನಾನು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಬಾಹುಬಲಿ ಆಗ್ಬಿಟ್ಟಿರ್ಬೇಕು ನಾನು, ಪ್ರಭಾಸ್ ಥರ. ಹೇಗಪ್ಪ ಸಾಧ್ಯ? ಬಾಹುಬಲಿ ಕನಸು ಕಾಣ್ತಾ ಇದೆಯಾ ಪ್ರಭಾಸ್ ಇದ್ದಂಗೆ ಬಾಡಿ ಥರ ಮಾಡಬೇಕು ಅಂತ. ಆದರೆ ಬೆಳಿಗ್ಗೆ ಎದ್ದೇಳೋದು ನೀನು 8 ಗಂಟೆ 9 ಗಂಟೆಗೆ ಎದ್ದೇಳು. ಎಲ್ಲಿಂದ ಸಾಧ್ಯ? ಮೊದಲು ನಿನ್ನ ಚಿಂತನೆಗಳನ್ನ ಯಾವುದಾದ್ರೂ ಒಂದು, ವಿಶ್ವಸುಂದರಿ ಬೇಕಾ ಇಲ್ಲ ಮನೆ ಕೆಲಸದೊಳ್ ಬೇಕಾ, ಇದನ್ನ ಚೆನ್ನಾಗಿ ಥಿಂಕ್ ಮಾಡು. ಎರಡೂ ಸಿಗೋದಕ್ಕೆ ಸಾಧ್ಯವಿಲ್ಲ, 2ರಲ್ಲಿ 1 ಸಿಗ್ಬೋದು ಅಷ್ಟೇ. ವಿಶ್ವಸುಂದರಿ ಹಿಡ್ಕ, ಇಡೀ ಜೀವಮಾನ ಎಲ್ಲ ದುಡ್ಕೊಂಡು ಅವಳನ್ನ ಸಾಕು ಅಷ್ಟೆ. ಅವಳು ಮೇಕಪ್ಗೆ ತಿಂಗಳಿಗೆ 1 ಲಕ್ಷ 2 ಲಕ್ಷ ದುಡ್ಡು ಬೇಕಾಗ್ತದೆ, ಅದನ್ನು ಮಾಡು. ನನಗೆ ಗಂಡ ಬೇಕು WWE ಫೈಟ್ ಥರ, ಆದರೆ ಮನೇಲಿ ಹೆಂಗಿರ್ಬೇಕು ಅಂದರೆ ಮನಮೋಹನ್ ಸಿಂಗ್ ಥರ ಎಲ್ಲದಕ್ಕೂ ತಲೆ ಆಡಿಸ್ಕೊಂಡಿರ್ಬೇಕು, ಕೋಲೆ ಬಸ್ಸು ಥರ. ಅದು ಸಾಧ್ಯನಾ? ಹಿಂಗಾದ್ರೂ ಇರೋನ್ ಸಿಗ್ತಾನೆ, ಇಲ್ಲ ಹಂಗಾದ್ರೂ ಇರೋನ್ ಸಿಗ್ತಾನೆ. ಬಟ್ ಎರಡೂ ಸಿಗಕ್ಕೆ ಸಾಧ್ಯವಿಲ್ಲ. ನಿನಗೂ ಅಷ್ಟೆ, ನೀನೇನು ಚಿಂತನೆ ಇದೆಯಾ, ನಾನು ಯಶಸ್ಸು ಕಾಣಬೇಕು, ಕೀರ್ತಿ ಕಾಣಬೇಕು, ಆದರೆ ಏನೂ ಮಾಡಬಾರ್ದು, ಮಾಡ್ದೇನೆ ನನಗೆ ಅದು ಸಿಕ್ಬಿಡ್ಬೇಕು. ಹೇಗಪ್ಪ ಸಿಗುತ್ತೆ? ನಿನ್ನಂಥ ದಡ್ರೇನಾದರೂ ಒಂದಷ್ಟು ಜನ ಸಿಕ್ಬಿಟ್ರೆ ನಿನ್ನ ಆಲೋಚನೆಗಳನ್ನ ಏನಾದರೂ ನಿನ್ನ ಫ್ರೆಂಡ್ಗೆ ಏನಾದರೂ ಹೇಳ್ಬಿಡ್ಯಾ, ಅವರು ಹಂಗೆ ಹುಚ್ಚರಾಗ್ಬಿಡ್ತಾರೆ. ಈ ಕಾಯಿಲೆ ಬರೋದು ಅಂಟು ರೋಗ ಅಂತ, ಆ ರೀತಿ ಅಂಟು ರೋಗ ಏನೋ ಬಂದ್ಬಿಟ್ರೆ ಅವರು ಹಂಗೆ ಥಿಂಕ್ ಮಾಡಕ್ಕೆ ಶುರು ಮಾಡ್ತಾರೆ. ಮೊದಲು ನಾವು ಏನನ್ನ ಮಾಡ್ದೇನೆ, ಬೆವರು ಇಳಿಸ್ತೇನೆ, ನಮ್ಗೆ ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಿಜವಾಗ್ಲೂ ಕಷ್ಟಪಡೋದು ಯಾರು ಅಂದರೆ ರೈತ. ಹೋಗಿ ನೋಡು ಅವನು ಹಿಂಗೆ ಕಷ್ಟಪಡ್ತಾನೆ ಅಂತ. ಅವನಿಗೆ ಆ ರೀತಿ ಅಹಂಕಾರ ಇಲ್ಲ, ಅವನು ಯಾವುದೇ ರೀತಿ ಭ್ರಮೆಯಲ್ಲಿ ಬದುಕೋದಿಲ್ಲ. ಖಂಡಿತವಾಗ್ಲೂ ಶ್ರಮ ಪಟ್ಟೇ ಪಡ್ತಾನೆ. ಬರೀ ಶ್ರಮ ಅಲ್ಲ, ಕಠಿಣವಾದ ಪರಿಶ್ರಮ ಪಡ್ತಾನೆ ಅವನು. ಆದರೂ ಅವನಿಗೆ ರಿಸಲ್ಟ್ ಸಿಗಲ್ಲ. ಅಂಥದ್ರಲ್ಲಿ ನಾವು ಏನೂ ಮಾಡ್ದೇನೆ ನಮ್ಗೆ ಹೆಂಗ ರಿಸಲ್ಟ್ ಸಿಕ್ಬಿಡ್ತದೆ?